गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनश्वन्वन्नोतिभिः सेदसादनम् ॐ महागणाधिपतये नमः। ಶ್ರೀ ನಂದಿನೇಶ್ವರ ಪ್ರಸನ್ನ ಶ್ರೀ ಕ್ಷೇತ್ರದ ನೂತನ ಗರ್ಭಗುಡಿ ತೀರ್ಥಮಂಟಪ ರಚನೆ ಮತ್ತು
ಮತ್ತು ಶ್ರೀ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ದೇವತಾ ಪ್ರಾರ್ಥನೆ ಕುರಿತು ನಿವೇದನೆ. ಈ ದಿವಸ ಶ್ರೀ ದೇವರ ಸನ್ನಿಧಿಯಲ್ಲಿ ಶ್ರೀ ಕ್ಷೇತ್ರದ ತಂತ್ರಿವರೇಣ್ಯರು, ವೈದಿಕರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿಯಾಗಿ ಸರ್ವ ಸದಸ್ಯರು, ಸ್ಥಳೀಯ ಶಾಸಕರು, ಊರಿನ ಹಿರಿಯರು, ಮಾವಿಗೆ ಸಂಬಂಧಿಸಿದ ಗ್ರಾಮಗಳ ಮುಖಂಡರು, ಸಮಾಜದ ವಿವಿಧ ವರ್ಗದ ಮುಖಂಡರು, ವಿವಿಧ ದೇವಸ್ಥಾನದ ಮುಖ್ಯಸ್ಥರು, ಅಲ್ಲದೆ ಊರ ಪರವೂರ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿರುತ್ತಾರೆ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಕುರಿತಾಗಿ 1988ರಲ್ಲಿ ಅಷ್ಟಮಂಗಳ ಪ್ರಶ್ನೆಯ ನಿರ್ದೇಶನದಂತೆ ಪ್ರಾಯಶ್ಚಿತ್ತಾದಿ ವಿಧಿಗಳನ್ನು ನೆರವೇರಿಸಲಾಯಿತು. ಅಷ್ಟಮಂಗಳದಲ್ಲಿ ತಿಳಿಸಿದಂತೆ ಗರ್ಭಗುಡಿ ಆದಿಯಾಗಿ ಸಮಗ್ರ ರಚನೆಯ ನಕಾಶೆಯನ್ನು ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಶಿಲ್ಪಕಲಾ ಪ್ರವೀಣ ಮುನಿಯಂಗಳ ಕೃಷ್ಣ ಭಟ್ಟರು ಕೊಟ್ಟಿದ್ದು, ಪ್ರಥಮ ಹಂತದಲ್ಲಿ ಶ್ರೀ ಮಹಾಗಣಪತಿ ದೇವರಿಗೆ ಒಳಾಂಗಣದ ನೈಋತ್ಯ ಭಾಗದಲ್ಲಿ ಗರ್ಭಗುಡಿ ಮತ್ತು ಶ್ರೀ ಕಾಂತೇರಿ ಧೂಮಾವತಿ ದೇವಿಗಳಿಗೆ ಹೊರಾಂಗಣದ ಆಗ್ನೇಯ ಭಾಗದಲ್ಲಿ ನೂತನ ಗುಡಿ ರಚಿಸಿ ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ಮಧ್ಯೆ ಶ್ರೀ ಕ್ಷೇತ್ರದ 4 ಸುತ್ತುಗೋಡೆಗಳನ್ನು ರಚಿಸಲಾಯಿತು. ಈಗ 3ನೇ ಹಂತದ ಕೆಲಸವಾಗಿ ಪ್ರಧಾನ ಗರ್ಭಗುಡಿಯನ್ನು ರಚಿಸುವರೆ, ಭಕ್ತಾದಿಗಳಲ್ಲಿ ಇದ್ದ ಸಂಶಯಗಳನ್ನು ಪರಿಹರಿಸುವರೆ ತಾರೀಖು 10/10/99ರಂದು ಜ್ಯೋತಿಷಿ ಶ್ರೀ ನಾರಾಯಣ ರಂಗಭಟ್ ಮದ್ದೂರು ಇವರಿಂದ ದೇವ ಪ್ರಶ್ನೆಯನ್ನು ಕೇಳಲಾಯಿತು. ಇದರ ಸ್ಪಷ್ಟ ನಿರ್ದೇಶನದಂತೆ ಗರ್ಭಗುಡಿಯ ತಳಭಾಗವನ್ನು ಶುದ್ಧೀಕರಿಸಿ ನೂತನ ಗರ್ಭಗುಡಿ ಮತ್ತು ತೀರ್ಥ ಮಂಟಪಗಳನ್ನು ರಚಿಸುವ ಕುರಿತು ದೇವರ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ತಿಳಿದುಬಂತು. ಅಲ್ಲದೆ ಶ್ರೀ ದೇವರ ಸನ್ನಿಧಾನವನ್ನು ತಾತ್ಕಾಲಿಕ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನಿರ್ದೇಶನ ದೊರೆಯಿತು. ಅದರಂತೆ ಶ್ರೀ ದೇವರ ನೂತನ ಗರ್ಭಗುಡಿ ಹಾಗೂ ತೀರ್ಥ ಮಂಟಪಗಳ ರಚನೆಗೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಶ್ರೀ ದೇವರಿಗೆ ಬೇಕಾದ ಬಾಲಾಲಯವನ್ನು ನಿರ್ಮಿಸಲಾಯಿತು. ಶ್ರೀ ದೇವರ ಸನ್ನಿಧಾನ ಅಥವಾ ಸ್ಥಾಪನೆ ಹೇಗೆ ಯಾರಿಂದ ಪಣಪೂರಿನಲ್ಲಿ ಆಯಿತೆಂದು ನಮ್ಮ ಗೋಚರಕ್ಕೆ ತಿಳಿದಿಲ್ಲ. ಈ ಕಾಲಘಟ್ಟದಲ್ಲಿ ಶ್ರೀ ದೇವರ ಒಪ್ಪಿಗೆಯಂತೆ ಸನ್ನಿಧಾನವನ್ನು ತೆರವುಗೊಳಿಸುವ ಕಾರ್ಯವನ್ನು ನೆರವೇರಿಸುವರೆ ಪ್ರಾರ್ಥನೆ ಸಲ್ಲಿಸಲು ಬಯಸಿದ್ದೇವೆ. ಶ್ರೀದೇವರ ಸನ್ನಿಧಾನವನ್ನು ಸಂಕೋಚಗೊಳಿಸಿ ಇದೇ ತಾರೀಕು 28/2/2000 ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ನಡೆಯುವ ವೃಷಭಲಗ್ನದಲ್ಲಿ ಬಾಲಾಲಯದಲ್ಲಿ ಪ್ರತಿಷ್ಠೆಗೊಳಿಸಲಿದ್ದೇವೆ. ಹಾಗೂ ಗರ್ಭಗುಡಿಗೆ ತಾಗಿರುವ ನಾಗರ ಸನ್ನಿಧಾನವನ್ನು ಸಂಕೋಚಗೊಳಿಸಿ ಸದ್ಯ ಹೊರಾಂಗಣದಲ್ಲಿರುವ ಆರೂಢದಲ್ಲಿ ಪ್ರತಿಷ್ಠಾಪಿಸಲಿದ್ದೇವೆ. ಈ ಎಲ್ಲಾ ನಿವೇದನೆಗಳೊಂದಿಗೆ ಶ್ರೀ ನಂದನೇಶ್ವರದಲ್ಲಿ ಪ್ರಾರ್ಥಿಸುವುದೇನೆಂದರೆ ಸಂಕೋಚದ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಶ್ರೀ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಬೇಕೆಂದು ಹೊಸ ಗರ್ಭಗುಡಿ ತೀರ್ಥ ಮಂಟಪಗಳನ್ನು ಅತಿ ಶೀಘ್ರ ಪೂರೈಸಿ ಹೊಸ ಗರ್ಭಗುಡಿಯಲ್ಲಿ ನಾವು ಸಂಕಲ್ಪಿಸಿದಂತೆ ಮುಂದಿನ ಮಕರ ಮಾಸ ಅಥವಾ ಜನವರಿ ತಿಂಗಳಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗುವಂತೆ ಅನುಗ್ರಹಿಸಬೇಕೆಂದು ಈ ಸಂಬಂಧವಾಗಿ ನಮಗೆ ಇರುವ ಒಂದು ತರದ ಭಯವನ್ನು ನಿವಾರಿಸಬೇಕೆಂದು ಗರ್ಭಗುಡಿ ತೀರ್ಥ ಮಂಟಪ ರಚಿಸುವ ಶಿಲ್ಪಿಗಳಿಗೆ ಹಾಗೂ ಅವರ ಸಹಾಯಕರಿಗೆ ಅದರ ಮೇಲ್ವಿಚಾರಣೆ ಮಾಡುವ ತಾಂತ್ರಿಕ ಸಮಿತಿಯ ಸದಸ್ಯರಿಗೆ ನಿರಾತಂಕವಾಗಿ ಕೆಲಸ ಮಾಡಲು ಶಕ್ತಿಯನ್ನು ನೀಡಬೇಕೆಂದು ಮುಂದೆ ಆಗಲಿರುವ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಲ್ಲಿ ನಿರ್ವಹಿಸಲು ಭಕ್ತಾದಿಗಳಲ್ಲಿ ಐಕ್ಯಮತ್ಯವನ್ನು ಪಡಬೇಕೆಂದು, ಇದಕ್ಕೆ ಬೇಕಾಗುವ ಆರ್ಥಿಕ ಸಹಾಯವನ್ನು ನೀಡುವಂತೆ ಊರ ಪರವೂರ ಭಕ್ತಾದಿಗಳಿಗೆ ಪ್ರೇರಣೆ ನೀಡಬೇಕೆಂದು, ಅಲ್ಲದೆ ಇತರ ಜೀರ್ಣೋದ್ಧಾರ ಕಾರ್ಯಗಳನ್ನು ಪೂರ್ಣಗೊಳಿಸಿ ನೂತನ ಗರ್ಭಗುಡಿಯಲ್ಲಿ ಸಂಪೂರ್ಣ ಅಧಿಷ್ಠಾನ ಹೊಂದಿ ಭಕ್ತರ ಅಪೇಕ್ಷವನ್ನು ನೆರವೇರಿಸಿ ಅನುಗ್ರಹಿಸಬೇಕೆಂದು ಶ್ರೀ ಕ್ಷೇತ್ರದ ಪರಿವಾರ ದೇವರುಗಳು ಹಾಗೂ ಪರಿವಾರ ದೇವರುಗಳ ಸಹಿತ ಶ್ರೀ ನಂದನೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ನೆರೆದಂತಹ ಸಮಸ್ತ ಭಕ್ತರನ್ನು ಪಾಲಿಸುತ್ತಾರೆ. ಸತ್ಯವರೇಣ್ಯರು ಇದನ್ನು ದೇವರಿಗೆ ತಿಳಿಸಿ ನಮಗೆ ಅನುಗ್ರಹ ಮಾಡಬೇಕು ಕೇಳ್ಕೊಳ್ತಾರೆ. ಗುರುಸ್ವಾಖ್ಯಾವೇಶ್ವರಃ ಗುರುದೇವ ಜಗತ್ವರಂ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವ್ಯಾತಪದೇ ನಮೋ ಗಣಪತೆ ನಮೋ ಪ್ರಭವದೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ಶ್ರೀ ನಂದನೇಶ್ವರ ಸನ್ನಿಧಾನದಲ್ಲಿ ಆಚಾರ್ಯ ಗುರುತಿಲ್ಲರು ಹಾಗೂ ವೈದಿಕ ಸಮುದಾಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷೋಪಾಧ್ಯಕ್ಷರ ಸದಸ್ಯರು, ಭಗವದ್ಭಕ್ತರು, ಗ್ರಾಮಸ್ಥರು, ಈ ಗ್ರಾಮದಲ್ಲಿದ್ದು ನೆರೆ ಗ್ರಾಮದಲ್ಲಿ ವಾಸಿಸುವ ಎಲ್ಲ ಭಕ್ತಾದಿಗಳು ಕೂಡ
ಆಗಲೇ ಸಮಸ್ತರು ಕೂಡ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡುವುದು. ಆಸಾದ ನೋಡಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿಕ ಮನೋರಥ ಅಂತೇಳಿ ಗುರು ಪ್ರಾರ್ಥನೆ. ನಾವಿಲ್ಲಿ ಯಾವ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ, ಇಂದಿಗೆ 600-700 ವರ್ಷಗಳ ಹಿಂದಿನ ಕಾಲದಲ್ಲಿ ಯಾವ ಮಹಾ ತಪಸ್ವಿಗಳಾದ ಆಚಾರ್ಯರು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಂಥ ಮಂತ್ರ ಶಕ್ತಿತ್ವದಲ್ಲಿ ಎಷ್ಟು ಉಪಾಸನಾ ಶಕ್ತಿತ್ವವನ್ನು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಶಕ್ತಿಯುಳ್ಳ ಆಚಾರ್ಯರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ಆಚಾರ್ಯರನ್ನು ಪ್ರತಿಷ್ಠಾಪನಾ ಆಚಾರ್ಯರನ್ನು ಪ್ರಥಮವಾಗಿ ನಾವು ಸ್ಮರಿಸಬೇಕಾದ್ದು, ಅವರು ನಮ್ಮ ಮುಂದಿನ ಕೆಲಸಕ್ಕೆ ಆಜ್ಞೆಯನ್ನು ಕೊಟ್ಟು ಅನುಗ್ರಹಿಸಬೇಕಾದ್ದು, ಅನುಗ್ರಹವನ್ನು ಕೇಳಿಕೊಂಡು ಪ್ರಥಮವಾದ ಪ್ರಾರ್ಥನೆ. ಆ ನಂತರ ಪರಂಪರೆಯಾಗಿ ಅನೇಕ ಆಚಾರ್ಯರುಗಳಲ್ಲಿ ಆಚಾರ್ಯವನ್ನು ವಹಿಸಿಕೊಂಡು ಆಗಮುಕ್ತ ಕರ್ತವ್ಯಗಳನ್ನು ಮಾಡಿರುವರು. ಎಷ್ಟು ಆಚಾರ್ಯ ವಂಶ ಪರಂಪರೆ ಮಾಡಿದ್ರು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, 700 ವರ್ಷಗಳ ಹಿಂದೆ ಆದ್ದರಿಂದ. ಅದರಿಂದ ಅಂದಿನಿಂದ ಪ್ರತಿಷ್ಠಾಪನಾಚಾರ್ಯರಿಂದ ಮೊದಲುಕೊಂಡು ಈ ಆಚಾರ್ಯ ಕೆಲಸವನ್ನು ನಿರ್ವಹಿಸಿದ ನಮ್ಮ ಅಜ್ಜ ಕೇಶವದಂತೆಯವರೆಗೂ ಕೂಡ ಎಲ್ಲ ಆಚಾರ್ಯರನ್ನು ಕೂಡ ವಂದಿಸಿಕೊಂಡು ಮೊದಲನೇ ಗುರು ಪ್ರಾರ್ಥನೆಯೊಂದಿಗೆ ಅವರ ಅನುಗ್ರಹ ಮಾಡಬೇಕಾಗಿ ಗುರು ಪ್ರಾರ್ಥನೆಯನ್ನು ಸಕಲರಿದ್ದು ದೇವರ ಸಂವಿಧಾನದಲ್ಲಿ ಮಾಡುತ್ತೇವೆ. ನಂತರ ಎರಡನೇದಾಗಿ ವಿಘ್ನಕರ್ತಾರ ಅಂತೇಳಿ ವಿಘ್ನವನ್ನು ಕೊಡುವವನವನೇ, ವಿಘ್ನವನ್ನು ಪರಿಹರಿಸುವವನೇ ಅಂತ ವಿಘ್ನೇಶ್ವರನ್ನು ನಾವು ಪ್ರಥಮವಾಗಿ ಪ್ರಾರ್ಥಿಸಬೇಕು. ವಿವಾಹಿತ ಪ್ರವೇಶೇ ನಿರ್ಗಮಿತ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಗಾಯಿತೆ. ವಿದ್ಯಾರಂಭ ಕಾಲದಲ್ಲಿ ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ವಿವಾಹಿತ ಒಂದು ಮಂಗಳ ಕಾರ್ಯಗಳು ಆಗುವ ಸಂದರ್ಭದಲ್ಲಿ ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಗೃಹ ಪ್ರವೇಶ ಸಂದರ್ಭದಲ್ಲಿ ಕೂಡ ನಾವು ಅವರನ್ನು ಪ್ರಾರ್ಥನೆ ಮಾಡಿ ಅವನ ಸೇವೆಯನ್ನು ಮಾಡುತ್ತೇವೆ. ಸಂಗ್ರಾಮೆ ಹಿಂದಿನ ಕಾಲದಲ್ಲಿ ರಾಜರಿಗೆಲ್ಲ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥಿಸಿಕೊಂಡು ಅವನ ಸೇವೆ ಮಾಡಿಕೊಂಡು ಅವನ ಅನುಗ್ರಹ ಪಡೆದು ಯುದ್ಧಕ್ಕೆ ಹೋದಲ್ಲಿ ಅವರಿಗೆ ದೇಹ ಪ್ರಾಪ್ತಿ ಆಗುತ್ತದೆ. ಅದು ಸರ್ವಕಾರ್ಯೇಷು ಸರ್ವದ, ಯಾವ ಕಾಲದಲ್ಲಿ ಯಾವುದೇ ಕಾರ್ಯಗಳಲ್ಲಿ ಕೂಡ ವಿಘ್ನೇಶ್ವರ ಪ್ರಾರ್ಥನೆ ಆಗುತ್ತೆ. ನಮ್ಮ ಮುಂದಿನ ಕಾರ್ಯಭಾಗಗಳಿಗೆ ವಿಘ್ನ ಪರಿಹಾರಕ್ಕಾಗಿ ಮಹಾಗಣಪತಿ ವಿಶೇಷ ಪೂಜಾರಾಧನೆಯನ್ನು ಭಕ್ಷ್ಯ ಪೂಜಾದಿಗಳಿಂದ ಸಂತೃಪ್ತಿಪಡಿಸಿಕೊಂಡು ನಾವು ವಿಘ್ನೇಶ್ವರನ್ನು ವಿಘ್ನತೆಗಾಗಿ ಪ್ರಥಮವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಎರಡನೇದಾಗಿ ಈ ಕ್ಷೇತ್ರ ಅನಾದಿಯಲ್ಲಿ ಪ್ರತಿಷ್ಠಾಪಿತ ನಂದನೇಶ್ವರ, ನಂದರಾಜನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ನಂದನೇಶ್ವರ ದೇವೇ ಸ್ವಭಕ್ತ ಜನಲೋಕ್ಯ ಅರ್ಥೋಪಾದೋ ನಿಯತ ಸನ್ನಿಧಿಮಾಧಾರಿ ಅಂತೂ ಪ್ರತಿಷ್ಠಾಪನೆಗೊಂಡಾಯಿತು. ಭಕ್ತ ಜನರ ಉದ್ಧಾರವನ್ನು ಆ ನಂದನೇಶ್ವರ ಮಾಡುತ್ತಾ ಇದ್ದಾನೆ. ಆ ನಂದನೇಶ್ವರನ್ನು ಭಕ್ತರೆಲ್ಲ ಆರಾಧನೆ ಮಾಡುತ್ತಾ ಇದ್ದಾರೆ. ಆರಾಧನೆಯನ್ನು ಮಾಡಿಕೊಂಡು ಅನೇಕ ಭಕ್ತ ಜನರು ಬಂದು ದೇವರ ಸನ್ನಿಧಾನದಲ್ಲಿ ಅವನ ಆರಾಧನೆ ಮಾಡುವಲ್ಲಿ ಸ್ವತಃ ಭಕ್ತರಿಂದಲೇ ಅವನ ಸಾನ್ನಿಧ್ಯವು ವೃದ್ಧಿಯಾಗುತ್ತದೆ. ಹಾಗೂ ಅಂತಹ ಭಕ್ತರಿಗೂ ಅವನ ಅನುಗ್ರಹ ಕೊಡ್ತಾ ಇದ್ದಾನೆ. ಅಂದರೆ ಅವನ ಗರ್ಭಗ್ರಹ ಇತ್ಯಾದಿಗಳು ಕೂಡ ಜೀರ್ಣಾವಸ್ಥೆ ಇದ್ದ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಜೀರ್ಣೋದ್ಧಿತ ಸ್ಥಾಪಿತ ಕರ್ಮವಿದೆ ಸಪರೀತಿ ಕುರಿಯಾದ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನು ನಮಗೆ ವೈಕಲ್ಯಗಳು ಕ್ಷೇತ್ರ ಗರ್ಭಗೃಹದಲ್ಲಾಗಲಿ ಮುಖಮಂಟಪ ಪ್ರಾಸಾದಗಳಲ್ಲಾಗಲಿ ವೈಕಲ್ಯದ ಬಂದರೆ ಆ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಪಡಿಸಬೇಕು ಎಂಬ ವಿಷಯ ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾತ್ರವಲ್ಲ, ಗರ್ಭ ಪ್ರಶ್ನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿದ ಪ್ರಕಾರ ಈ ಗರ್ಭಗೃಹದಲ್ಲಿ ನವೀಕರಣ ಮಾಡುವಂತಹ ಒಂದು ಸಂದರ್ಭ ಮಾಡಬೇಕು ಅಂತೇಳಿ ನಮಗೆ ಜ್ಯೋತಿಷ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಉದ್ಯುಕ್ತರಾಗಿದ್ದೇವೆ. ಅದರಿಂದ ಈ ಗರ್ಭಗೃಹವನ್ನು ನಿರ್ಮಾಣ ಮಾಡಬೇಕಿದ್ರೆ ದೇವರ ಬಿಂಬವನ್ನು ನಾವು ಚಲನೆ ಮಾಡಬೇಕು. ಚಲನೆ ಮಾಡಬೇಕಾದ್ರೆ ಆಗಮನೋಕ್ತವಾಗಿ ಅನೇಕ ಕರ್ತವ್ಯಗಳು ನಡೆಯಬೇಕಾಗಿದೆ. ಶಾಸ್ತ್ರೋಕ್ತವಾಗಿ ಅದಕ್ಕೆ ವಾಸ್ತು ಸಂಕೋಚಾದಿಗಳು ಕೂಡ ಹಾಗೂ ಜೀವಕಲಶ ಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿ ಬಾಲಬಿಂಬದಲ್ಲಿ ಆವಾಹನೆ ಮಾಡಿಕೊಂಡು ಅದನ್ನು ಬಾಲದ ಪ್ರತಿಷ್ಠೆ ಮಾಡುವಂತಹದ್ದು ನಮ್ಮ ಕರ್ತವ್ಯ. ಅದು ಶಾಸ್ತ್ರೋಕ್ತ. ಅದರಿಂದ ಈ ಎಲ್ಲ ಮುಂದಿನ ಕೆಲಸಗಳೆಲ್ಲ ನಡೆಯುವಂತೆ ದೇವರು ಅನುಗ್ರಹ ಮಾಡಬೇಕು. ನಾಹಂಕರ್ತ ಹರಿಕರ್ತ ಅಂತೇಳಿ ನಾವು ಮಾಡ್ತೇವೆ ಅಂತೆಲ್ಲ, ನಮ್ಮಿಂದ ಆ ದೇವರು ನಮ್ಮ ಈ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಡಬೇಕು.
ಅದರಿಂದ ನಮಗೆ ಇದೆಲ್ಲ ಇದರಿಂದ ನಮ್ಮ ಹತ್ರ ಈಗಿನ ನಮ್ಮ ಜನರಲ್ಲಿ ಹಿಂದಿನವರಷ್ಟು ಉಪಾಸನಾ ಶಕ್ತಿಗಳಿಲ್ಲ. ಅದರಿಂದ ನಮ್ಮದು ಪ್ರಾರ್ಥನೆಯೇ ಉಪಾಸನೆ. ಅನೇಕ ಜನರು ತುಂಬ ಸಾವಿರಾರು ಜನರು ದೇವರಲ್ಲಿ ಮೊರೆ ಹೋದಲ್ಲಿ ಅವನ ಅನುಗ್ರಹ ಮಾಡಲೇಬೇಕಾಗುತ್ತದೆ. ಇಂದಿನವರು ತಪಸ್ವಿಗಳಾಗಿದ್ದು ದೇವರ ಸಾನ್ನಿಧ್ಯವನ್ನು ಪುಷ್ಟೀಕರಿಸಿದ್ದಾರೆ. ಈಗ ನಮಗೆ ಅಂಥ ಆತ್ಮಶಕ್ತಿಗಳಲ್ಲಿ ಯಾರಲ್ಲಿ ಕೂಡ ಅಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಉಪಾಸಕರಿಗೆ ಕೂಡ. ಅದರಿಂದ ಇಲ್ಲಿ ನಮ್ಮ ಪ್ರಾರ್ಥನೆಯೇ ಮುಖ್ಯ. ಎಲ್ಲ ಸಾವಿರಾರು ಜನರು ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದರಿಂದ ನಮ್ಮ ಮುಂದಿನ ಬಾಲಾಲಯ ಪ್ರತಿಷ್ಠಾ ಇತ್ಯಾದಿ ಹಾಗೂ ಗರ್ಭಗೃಹ ನಿರ್ಮಾಣ ಕರ್ತವ್ಯಗಳನ್ನು ದೇವರು ನಿರ್ವಿಘ್ನವಾಗಿ ಉತ್ತಮದಿಂದ ಮಾಡಿಸಿಕೊಂಡು ಬರಬೇಕು. ಮಾಡುವ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ವಿಗ್ರಹಗಳು ತೊಂದರೆಗಳು ಇದೆಲ್ಲ ಪರಿಹಾರ ಮಾಡಿಸಿ ಪುನಃ ಪ್ರತಿಷ್ಠೆಯನ್ನು ನಾವು ನಿಶ್ಚಯಿಸಿದಂತೆ ಬರುವ ಸಂವತ್ಸರದಲ್ಲಿ ಪ್ರತಿಷ್ಠಾಪನೆಗೆ ದೇವರು ಅನುಗ್ರಹಿಸಬೇಕು. ಹಾಗೂ ದೇವರು ದೇವರು ಮಾಗಣ ದೇವರು ಅಂತ ಹೇಳಿ, ಆ ಮಾಗಣ ದೇವರು ಅಂತ ಹೇಳಿದ್ರೆ ಮಾಗಣೆಯಲ್ಲಿ ಇರತಕ್ಕ ಎಲ್ಲ ಜನರಿಗೂ ವಿನಾ ಸಂಬಂಧವಿರುತ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಯಾವುದೇ ದೇಶದಲ್ಲಿದ್ದರೂ ಕೂಡ ನಮ್ಮ ಹಿರಿಯರು ಅವರಿಂದ ಏನಾದ್ರು ಜನನಮನ ಇತ್ಯಾದಿಗಳು ಬಂದರೆ ನಮಗೆ ಊರಿನಲ್ಲಿದ್ದವರಿಗೆ ಸುತ್ತಗ ಬರ್ತದೆ ಬುದ್ಧಿ ಸುತ್ತಗ. ಹಾಗೆ ಕೂಡ ನಮಗೆ ದೇವರಲ್ಲಿ ಏನಾದರೂ ಅಲ್ಲಿ ಕೊರತೆ ಬಂದರೆ ನಮಗೂ ಅದು ಬಾಧಕವಾಗ್ತದೆ. ಅಂತ ದೇವರ ಚೈತನ್ಯ ವೃದ್ಧಿ ಆಗಬೇಕಾದ್ರೆ ನಮ್ಮ ಚೈತನ್ಯ ಕೂಡ ವೃದ್ಧಿ ಆಗ್ತದೆ. ಅದರಿಂದ ಈಗ ಕೆಲಸವು ಅತಿ ಅಗತ್ಯವಾದದ್ದು. ಎಲ್ಲ ಭಕ್ತಾದಿಗಳು ಬೇಕಾದಂಥ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಮಾಡಿ ಈ ಕ್ಷೇತ್ರ ವೃದ್ಧಿ ಆಗುವಂತೆ ಅನಿಸಬೇಕು. ಇದರ ಕರ್ಮಾಂಗಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಪುತ್ರೋತ್ರದೇವ ವಿಪದೇತ ಸಸ್ಯ ಪುತ್ರೋತ್ರದೇವ ಸಂಪದೇ ಸ್ಯಾತ್ ಎಂಬುದಾಗಿ ಹೇಳಿದಂತಹ ಪ್ರಕಾರದಲ್ಲಿ ದೇವರು ದುಷ್ಟನಾಗಿದ್ದಾರೆ, ದುಸ್ಥಿತಿಯಲ್ಲಿದ್ದರೆ ಸಮಸ್ತ ಭಕ್ತರಿಗೂ ಕೂಡ ಅವನು ವಿಪತ್ತನ್ನು ತಂದು ಕೊಡುತ್ತಾನೆ. ಅದೇ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ದೇವರು ಇದ್ದಾಂತಾದರೆ ಸಮಸ್ತ ಭಕ್ತರಿಗೂ ಕೂಡ ಸುಸ್ಥಿತಿಯನ್ನು ಆ ಭಗವಂತನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಜೀರ್ಣೋದ್ಧಾರ ನಿಷ್ಕ್ರಮಣ ಎಂಬಂತಹ ಪ್ರಕ್ರಿಯೆಯನ್ನು ಶಾಸ್ತ್ರದಲ್ಲಿ ವಿಧಿಸಿದ್ದಾರೆ. ಅದಕ್ಕೆ ಬೇಕಾಗಿ ಇವತ್ತಿನ ದಿವಸದಲ್ಲಿ ಮೊದಲಾಗಿ ಆ ಮೂಲ ಪ್ರಾಸಾದಕ್ಕೆ ಶುದ್ಧಿಯನ್ನು ತರತಕ್ಕಂತಹ ಪ್ರಾಸಾದ ಶುದ್ಧಿ ಎಂಬಂತಹ ಒಂದು ಧಾರ್ಮಿಕ ವಿಧಾನವನ್ನು, ಹಾಗೆಯೇ ದೇವಾಲಯದಲ್ಲಿ ಸಮಸ್ತ ದೇವಾಲಯದಲ್ಲಿ ಅಧಿಷ್ಠಿತರಾಗಿರುವಂತಹ ವಾಸ್ತು ದೇವತೆಗಳ ಅನುಗ್ರಹ ಪಡೆದು ಅವರನ್ನು ಆಯಾ ಸ್ಥಾನದಿಂದ ಸಲಹೆ ಮಾಡುವುದಕ್ಕೋಸ್ಕರ ವಾಸ್ತು ಬಲಿಯನ್ನು ವಾಸ್ತು ಪೂಜೆಯನ್ನು ಸಹ ಹಾಗೆ ಅದರ ಅಂಗವಾಗಿ ವಿಧಿಸಲ್ಪಟ್ಟಂತಹ ವಾಸ್ತು ಹೋಮವನ್ನು ಕೂಡ ಇವತ್ತಿನ ದಿವಸದಲ್ಲಿ ಇಲ್ಲಿ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಸಮಯದ ತನಕ ನಮ್ಮ ದೇವಸ್ಥಾನದಲ್ಲಿ ಬಂದಂತಹ ಅಶುದ್ಧಿ ನಿವಾರಣೆಗೋಸ್ಕರ ಶಾಂತಿ ಹೋಮಗಳು, ಪ್ರಾಯಶ್ಚಿತ್ತ ಹೋಮಗಳು, ಅದೇ ರೀತಿಯಾಗಿ ದೇವರ ನಿತ್ಯ ಪೂಜಾ ವಿನಿಯೋಗಾದಿಗಳಲ್ಲಿ ಉತ್ಸವಾದಿಗಳಲ್ಲಿ ಬಂದಂತಹ ವೈಕಲ್ಯ ದೋಷ ಪರಿಹಾರಕ್ಕಾಗಿ ಶಾಂತಿ ಹೋಮಗಳು, ಪ್ರಾಯಶ್ಚಿತ್ತ ಹೋಮಗಳನ್ನು ಸಹ ಮಾಡಿ ದೇವರಿಗೆ ವಿಶೇಷವಾದಂತಹ ಪರಿಪೂರ್ಣತೆಯನ್ನು ತಂದುಕೊಡತಕ್ಕಂತಹ ಒಂದು ದ್ರವ್ಯ ಕಲಶಾಭಿಷೇಕ ದ್ರವ್ಯ ಕಲಶ ಅಧಿವಾಸವನ್ನು ಕೂಡ ಇವತ್ತು ದಿವಸದಲ್ಲಿ ಮಾಡಿ ಅದಕ್ಕೆ ಬೇಕಾದಂತಹ ಅಧಿವಾಸ ಹೋಮವನ್ನು ಇವತ್ತು ರಾತ್ರಿ ಮಾಡಿ ನಾಳೆ ಬೆಳಿಗ್ಗೆ ದೇವರಿಗೆ ಆ 40 ದ್ರವ್ಯ ಕಲಶಾಭಿಷೇಕವನ್ನು ಮಾಡಿ ದೇವರ ಸಮಸ್ತ ಅಶುದ್ಧಿಯೋ ಅಥವಾ ಅಪರಿಪೂರ್ಣತೆ ಇದ್ದರೆ ಅದನ್ನು ಹೋಗಲಾಡಿಸಿ ಪರಿಪೂರ್ಣನಾದಂತಹ ದೇವರನ್ನು ಧ್ಯಾನಿಸಿಕೊಂಡು ಅನಂತರ ದೇವರನ್ನು ಸಂಕೋಚ ಮಾಡುವಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಹೇಗೆ ಹೊಸದಾದಂತಹ ಒಂದು ದೇವಸ್ಥಾನದಲ್ಲಿ ತತ್ವಹೋಮ ಮತ್ತು ತತ್ವ ಕಲಶಗಳಿಂದ ದೇವರ ಒಂದು ಪರಿಪೂರ್ಣತೆಯನ್ನು ನಾವು ಹೊಂದುವಂತಹ ಒಂದು ಧಾರ್ಮಿಕ ವಿಧಿವಿಧಾನ ಇದೆಯೋ ಅದೇ ರೀತಿಯಾಗಿ ಅದಕ್ಕೆ ವಿರುದ್ಧವಾದಂತಹ ತತ್ವ ಸಂಹಾರ ಹೋಮ ಎಂಬಂತಹ ಒಂದು ವಿಶಿಷ್ಟವಾದಂತಹ ಹೋಮವನ್ನು ಶಾಸ್ತ್ರದಲ್ಲಿ ವಿಧಿಸಿದ್ದಾರೆ. ಆ ತತ್ವ ಸಂಹಾರ ಹೋಮ ಹಾಗೂ ಕಲಾ ಸಂಕೋಚ ಹೋಮ ಎಂಬುದಾಗಿ ಅದಕ್ಕೆ ಹೇಳುವಂತಹ ಒಂದು ಪರಿಭಾಷೆ ಉಂಟು. ಆ ತತ್ವ ಸಂಕೋಚ ಹೋಮವನ್ನು ತತ್ವ ಕಲಶವನ್ನು ಕೂಡ ಮಾಡಿ ದೇವರಿಗೆ ಆ ಕಲಶಾಭಿಷೇಕವನ್ನು ಮಾಡಿ ಧ್ಯಾನ ಸಂಕೋಚ ರೀತಿಯಿಂದ ದೇವರನ್ನು ಸಂಕೋಚಗೊಳಿಸಿ ಸಮಸ್ತ ದೇವಾಲಯದಲ್ಲಿ ವ್ಯಾಪ್ತನಾದಂತಹ ಪರಮಾತ್ಮನನ್ನು ಆ ಪರಿವಾರ ದೇವತೆಗಳನ್ನು ಸಹ ದೇವರ ಉತ್ಕ್ರಮದ ಮಧ್ಯದಲ್ಲಿ ಒಂದು ಐಕ್ಯಗೊಳಿಸುವಂತಹ ಪ್ರಕ್ರಿಯೆಗೆ ಆ ಧ್ಯಾನ ಸಂಕೋಚ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ದೇವರನ್ನು ಸಂಕೋಚ ಮಾಡುವ ಮುಂಚಿತವಾಗಿ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಾನ ದಕ್ಷಿಣೆಗಳಿಂದ ಅವರನ್ನು ಸಂತೃಪ್ತಿಗೊಳಿಸಿ ಅವರಿಂದ ಆಜ್ಞೆಯನ್ನು ಪಡೆದು ಅದರ ಅನಂತರ ತತ್ವಕಲಶಾಭಿಷೇಕವನ್ನು ಮಾಡಿ ಈ ಧ್ಯಾನ ಸಂಕೋಚವನ್ನು ಮಾಡುವಂತಹ ಒಂದು ಶಾಸ್ತ್ರವನ್ನು ವಿಧಿಸಿದ್ದಾರೆ. ಅದರ ನಂತರ ದೇವರಲ್ಲಿ ವಿಶೇಷವಾಗಿ ನಾವು ಎಷ್ಟು ಸಮಯ
ಈ ದೇವರನ್ನು ಸಂಕೋಚ ಸ್ಥಿತಿಯಲ್ಲಿ ಅಥವಾ ಬಾಲಾಲಯದಲ್ಲಿ ನಾವು ಇಡುತ್ತೇವೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಪ್ರತಿಜ್ಞೆ ಮಾಡುವಂತಹ ಒಂದು ವಿಧಾನವೂ ಸಹ ಇದೆ. ಕಿಯಂತಂ ಕಾಲಂ ಅತ್ರೇಹ ಪ್ರವಾಸವಸಿ ಮಾಸಾದೂರ್ಧ್ವಂ ದ್ವಾದಶಾಬ್ದಾದರ್ಭ ಕಾಲಾವಧಿ ಸ್ಮೃತಃ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. 1 ತಿಂಗಳಿಗಿಂತ ಜಾಸ್ತಿ, ಅದೇ ರೀತಿಯಾಗಿ 12 ವರ್ಷಕ್ಕಿಂತ ಕಡಿಮೆಯ ಸಂದರ್ಭದಲ್ಲಿ ದೇವರನ್ನು ಹೀಗೆ ಮೂಲ ಗರ್ಭಗೃಹದಿಂದ ಚಲನೆ ಮಾಡಿ ಆ ಬಾಲಾಲಯದಲ್ಲಿ ಇರುವಂತಹ ಒಂದು ಪದ್ಧತಿ ಉಂಟು. ಎಷ್ಟು ಸಮಯ ನಾವು ಆ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿ ಆರಾಧಿಸುತ್ತೇವೆ ಎನ್ನುವಂತಹ ವಿಷಯವನ್ನು ದೇವರಲ್ಲಿ ಅರಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಸಂಕೋಚ ಮಾಡಬೇಕು. ಅನಂತರ ದೇವರನ್ನು ಜೀವಕಲಶಕ್ಕೆ ಉದ್ವಾಸನೆ ಮಾಡಿ ಜೀವಕಲಶವನ್ನು ಹೊರಗೆ ತಂದು ಆ ವಿಶೇಷವಾದಂತಹ ಒಂದು ಪೀಠದಲ್ಲಿ ಅದನ್ನು ಭದ್ರವಾಗಿಟ್ಟು, ಅದೇ ರೀತಿಯಾಗಿ ಅಲ್ಪವಿಂಬ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದಂತಹ ಪ್ರಕಾರದಲ್ಲಿ ದೇವರ ಸಣ್ಣ ಮೂರ್ತಿಯನ್ನು ಕಲ್ಪನೆ ಮಾಡಿ ಅದನ್ನು ಶಯ್ಯಾಧಿವಾಸ ಮಾಡಿ ನಾಳಿನ ದಿವಸದಲ್ಲಿ ಆ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವಂತಹ ವಿಧಿವಿಧಾನಗಳುಂಟು. ಅದೇ ರೀತಿಯಾಗಿ ನಾಳೆ ರಾತ್ರಿ ಆ ಬಾಲಾಲಯಕ್ಕೆ ಶುದ್ಧಿ ತರತಕ್ಕಂತಹ ವಾಸ್ತುರಕ್ಷಣ ಹೋಮಾದಿಗಳು, ಪ್ರಾಸಾದಾಧಿವಾಸ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿಕ್ಕಿವೆ. ಈ ಸಮಸ್ತ ವಿಧಿವಿಧಾನಗಳು ಶಾಸ್ತ್ರದಲ್ಲಿ ಬಹು ವಿಸ್ತಾರವಾಗಿ ನಿರೂಪಿತವಾಗಿದ್ದರೂ ಸಹ ಯಥಾಶಕ್ತಿ ಯಥಾಮತಿಯಾಗಿ ನಾವು ನಂದನೇಶ್ವರ ಸನ್ನಿಧಾನದಲ್ಲಿ ಮಾಡುವುದಂತ ನಿಶ್ಚಯಿಸಿದ್ದೇವೆ. ಮಾಡುವಂತಹ ಕರ್ಮಾರ್ಯದಿಂದ ಆ ಪರಿಪೂರ್ಣತೆಯನ್ನು ದೇವರು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸುತ್ತೇವೆ. ಕ್ರಿಯಾಭಾಗಗಳನ್ನು ಮಾಡಿ ನಾಳೆ ಮುಹೂರ್ತದಲ್ಲಿ ದೇವರಿಗೆ ರಕ್ತ ಸನ್ಮಾನ ಹೋಮ ಇತ್ಯಾದಿಗಳನ್ನು ಮಾಡಿ ದೇವರನ್ನು ಸಂಕೋಚಗೊಳಿಸಿ ಜೀವಕಲಶದ ಆವಾಹನೆ ಮಾಡಿ ಶಯ್ಯಾಧಿವಾಸ ನೂತನ ಬಾಲಾಲಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತೆ ಸಂಕಲ್ಪಿಸಿದ್ದೇವೆ. ಈ ಕರ್ಮಾಂಗಗಳನ್ನು ದೇವರು ನಿರ್ವಿಘ್ನವಾಗಿ ಏನೊಂದು ತೊಂದರೆಯಿಂದ ಮಾಡಿಸಿಕೊಂಡು ರಾಜ್ಯಾರಿಷ್ಟ, ಗ್ರಾಮಾರಿಷ್ಟ, ಭಕ್ತಾರಿಷ್ಟಗಳನ್ನು ಪರಿಹಾರ ಮಾಡಬೇಕು. ಹಾಗೂ ಈ ಭಕ್ತಾದಿಗಳಿಗೆ ಇನ್ನು ಆಗತಕ್ಕಂಥ ಹೊಸ ಗರ್ಭಗುಡಿ ನಿರ್ಮಾಣಕ್ಕೆ ಬೇಕಾದಂಥ ಸಹಕಾರ ಮಾಡುವಂಥ ಸದ್ಬುದ್ಧಿಯನ್ನು ದೇವರ ಮೇಲೆ ಪರಿಪೂರ್ಣ ಜ್ಞಾನ ಭಕ್ತಿಯನ್ನೆಲ್ಲ ಕೊಟ್ಟು ಅವರಿಂದ ಬೇಕಾದ ದೇಣಿಗೆಯನ್ನು ಕೊಡುವಂತೆ ಅವರಿಗೆ ಸಹಕಾರ ಬುದ್ಧಿಯನ್ನು ಅನುಗ್ರಹ ಮಾಡಿ ದೇವರು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅತಿ ಶೀಘ್ರದಲ್ಲಿ ನೂತನ ಗರ್ಭಗೃಹ ನಿರ್ಮಾಣ ಪುರಸ್ಸರ ದೇವರ ಪುನಃ ಪ್ರತಿಷ್ಠಾಪನಾ ಯೋಗ್ಯತೆಯನ್ನು ನಮಗೆಲ್ಲರೂ ಅನುಗ್ರಹಿಸಬೇಕು. ಅದನ್ನು ನೋಡುವಂತ ನಮಗೆ ನೋಡುವಂತ ಸುಯೋಗವನ್ನು ದೇವರು ಅನುಗ್ರಹ ಮಾಡಬೇಕು. ಎಲ್ಲ ಭಕ್ತರನ್ನು ಅನುಗ್ರಹಿಸಬೇಕು. ಹಾಗೂ ಇದ್ದಂಥ ಎಲ್ಲ ಜನರಿಗೂ ಐಕ್ಯಮತ್ತೆಯನ್ನು ಸಹಕಾರ ಬುದ್ಧಿಯನ್ನು ಅನುಗ್ರಹಿಸಿ ಕ್ಷೇತ್ರವೃದ್ಧಿ ಆಗುವಂತೆ ನಡೆಸಬೇಕು ಅಂತೇಳಿ ನಂದನೇಶ್ವರ ವಿಧಾನದಲ್ಲಿ ಭಕ್ತಾದಿಗಳೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವುದು. ಓಂ ಇದಂ ಫಲಂ ಮಯಾ ದೇವ ಸ್ಥಾಪಿತಂತೆ ಪುರುತಸ್ತವ ತೇನ ಮೇ ಸುಫಲಾಭಾಪ್ತಿ ಭವೇ ಜನ್ಮನಿ ಜನ್ಮನಿ ಗುರು ವಿಷ್ಣು ಗುರು ಸಾಕ್ಷಾ ಮಹೇಶ್ವರ ಗುರುರೇವ ಜಗತ್ಪದಂ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಪ್ರಾಥಮತೆ ನಮೋ ಪ್ರಭವತೆ ನಮಸ್ತೆ ಲಂಬೋದರಾಯ ಏಕದಂತಾಯ ವಿಘ್ನರಾಜಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ. ಓಂ ಬಿಭ್ರಂ ಸ್ವಸ್ತಿಕುಟಾರಂ ಜಗಮುಭಯರೋ ಸುಪ್ರಸನ್ನೋ ಮಹೇಶ ಸರ್ವಾಲಂಕಾರಯುಕ್ತ ಸದಿಶಿಲೆಯೋ ವ್ಯಾಘ್ರಜನ್ಮಾಸ್ತವಾಸ ಜಯೋ ಮುಕ್ತಾಕಲಾಗ ಅನಂತಸರಿತಾಸ್ಯ ಪ್ರಭ ಪಂಚವಕ್ರಃ ಕೋಟಿ ಗರಿತವಿಂದರೋ ಜಿಷ್ಕಳೋ ತುಂಗಮೂಲೆ ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಮಹರ್ನಮಾಮ್ಯಂ ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಓಂ ದೇವಲಗ್ನಂ ದ್ವಿಜಂ ತದೇವ ತಾರಾಫಲಂ ಚಂದ್ರಮಂ ತದೇವ ವಿದ್ಯಾಫಲಂ ದೈವಫಲಂ ತದೇವ ಲಕ್ಷ್ಮೀಪದೇ ತೇ ಅಂಜಲಿಗಮಸ್ಮರಾಮಿ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ವಾಣಿ ನಗರಭಾಭ್ಯಾಂ ನಮಃ ವಿಷ್ಣುಭ್ಯಾಂ ನಮಃ ಸತಿ ವೃಂದಾಭ್ಯಾಂ ನಮಃ.
ಭಕ್ತಾದಿಗಳೆಲ್ಲರೂ ತೀರ್ಥಪ್ರಸಾದವನ್ನು ತೆಗೆದುಕೊಂಡು ಆನಂತರ ಹೊರಾಂಗಣದಲ್ಲಿ ಬಾಯಾರಿಕೆ ವ್ಯವಸ್ಥೆ ಮಾಡಿದ್ದೇವೆ, ಅದನ್ನು ಸ್ವೀಕರಿಸಬೇಕು. ಹಾಗೆ ನಾಳಿನ ದಿವಸ 28ನೇ ತಾರೀಕು ಪೂರ್ವಾಹ್ನ 11 ಗಂಟೆಗೆ ಸರಿಯಾಗಿ 28 ಸೋಮವಾರ 11 ಗಂಟೆಗೆ ವಿಶ್ವವಾಸನದಲ್ಲಿ ದೇವರನ್ನು ದರ್ಶನ ಮಾಡುವಂತಹ ಕಾರ್ಯಕ್ರಮ ಕೂಡ ಸಮಸ್ತ ಭಕ್ತಾದಿಗಳು ಬರಬೇಕು. ಆ ಸಂಬಂಧವಾಗಿ ನಡೆಯುವಂಥ ಅನ್ನ ಸಂತರ್ಪಣೆಯೂ ಕೂಡ ಭಾಗವಹಿಸಬೇಕು ಅಂತ ಹೇಳ್ಕೊಳ್ತಾ ಇದೆ. ಅಲ್ಲದೆ ಈ ಸಂದರ್ಭದಲ್ಲಿ ಎಡನೀರು ಮಠಾಧೀಶರಾದಂತಹ ಶ್ರೀ ಶ್ರೀ ಕೇಶವಾನಂದ ಭಾರತ ಸ್ವಾಮಿಗಳು ಕೂಡ ಉಪಸ್ಥಿತರಿದ್ದಾರೆ, ಅನುಗ್ರಹಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂತ ನಾನು ಹೇಳಿ ಮಾಡ್ತೀನಿ. ಶ್ರೀ ಮುನಿಯಂಕರ ಕೃಷ್ಣ ಭಟ್ ಮತ್ತು ಮಧುರು ಶ್ರೀ ರಂಗನಾರಾಯಣ ಭಟ್ ಇವರ ಕೀರ್ತನದಲ್ಲಿ ಅಷ್ಟಮಂಗಲ ದೈವ ಪ್ರತ್ಯಯಗಳಾಗಿದೆ. ಅಂಗವಾಗಿ ಪ್ರತಿಷ್ಠಾಪನ ಮಾಡಿದಂಥ ಅರ್ಥವನ್ನು ಆದಿತ್ಯ ಲೋಕದೊಳಗೆ ಪ್ರಚಾರ ಮಾಡಿಕೊಂಡು ಅವಾಸು ಬಿಂಬದಲ್ಲಿ ಪೂರ್ಣ ಕಲಾಸಾನ್ನಿಧ್ಯ ಅಧಿಷ್ಠಾನ ಆಗಬೇಕು. ಅದೇ ಪ್ರಕಾರ ಭಕ್ತಾದಿಗಳನ್ನು ಅನುಗ್ರಹ ಮಾಡಿಕೊಟ್ಟು ಆ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲುವಾಗಿ ಆದ ಆಸಿಗೆ ನಾಗರಾಜನ ಸರ್ವಪೂರ್ಣ ಮಾಡಿಸಿದ ಕರ್ತವ್ಯವನ್ನು ಸಂಪೂರ್ಣ ತೃಪ್ತಿ ಮಾಡಿಕೊಂಡು ಬಿಂಬದಲ್ಲಿ ಪೂರ್ಣ ಕಲಾಸಾನ್ನಿಧ್ಯ ಅಧಿಷ್ಠಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅನಂತಂ ಭುವನೇಕನಾಥಂ ಭಾಸ್ಕರಾಯ ಭಾಸ್ಕರಾಮಿ ಆಚ್ಯಮಾತು.
8th century ಹೇಳಿದ್ರು. 8th century. Somewhat 8th century. Yes. Even Garbhagriha, I think, constructed at that time. Original Garbhagriha. The inside is original Garbhagriha only. But whatever inside stones are there, they belong to somewhere 8th century. I see. Now after this one you will demolish this place or this place? Later on. After the Punarpratishthapana, we will have to do. This is only purely temporary. Purely temporary. But there will be no puja here. No, daily puja. Daily puja. Yes. Daily But puja. it will be over by 8 o'clock. Both morning puja and Evening. noon puja will be. Evening puja at, Then evening puja after 8, after 7. I see. Because work will be going on. Some shuddhi is not sufficient. I see. Naivedyam and all we have to bring from inside. Inside. No? So that's why No special puja. No special. Just coming here daily and then. Very nice. Now you have to, that means the inside you have to redo the whole. Entire But the temple structure remains. No, top also will be completely removed. Completely. Yes. But similar to that, with the new wood and the new Wood and all this. You are not Madam. ಬನ್ನಿ ಮೇಡಮ್. Sule.
तेन कृतमप्यक्षणं भवेत् प्रणीतमात्रेदाय शांति प्रयच्छमे हिरण्यगर्भगर्भस्तंभेन्द्रियोभावसो अनंतशांति प्रयच्छमे तदक्षिणाकं गो प्रत्यामना फलदानं स्वीकृत्य प्रतिष्ठापनकृतासिद्धिरस्तु भवन्तो ग्रन्थुलकृतासिद्धिरस्तु सुप्रायश्चित्तमस्तु ಮೂರ್ತದೆ ಬಳಿಕ ಅಲ್ಲಿ ನಾಗಬಿಂಬಗಳನ್ನು ಪ್ರತಿಷ್ಠಾಪನೆ ಮಾಡಿಸಿಕೊಂಡು ಅದಕ್ಕೆ ಆಗದಂತ ಎಲ್ಲ ಸೇವೆಗಳನ್ನು ದೇವರು ಅಲ್ಲಿಯೇ ಸ್ವೀಕಾರ ಮಾಡಿಕೊಂಡು ಗ್ರಾಮಸ್ಥರಿಗೆ ಭಕ್ತರಿಗೆ ಬೆಳೆಸತಕ್ಕಂಥ ಎಲ್ಲ ನಾಗದೋಷಗಳು ಸತ್ವಶಾಪಗಳಿದ್ದಾಗ ಪರಿಹಾರ ಮೂಲಕ ನಾಗದೇವರ ಪೂರ್ಣಾನುಗ್ರಹದೊಂದಿಗೆ ಸರ್ವಾಪಚ್ಚಾಂತಿ ವರ್ಗ ದೀರ್ಘಾಯುಷ್ಯಗಳೆಲ್ಲ ಸಂಪತ್ತಾಗಿ ನಾಗದೇವರು ಕೂಡ ಪೂರ್ಣಾನುಗ್ರಹ ಇಟ್ಟು ಆ ನಂದಿನೇಶ್ವರ ಗರ್ಭಗಳ ನಿರ್ಮಾಣವನ್ನು ಸುತ್ತಮುತ್ತ ಮಾಡಿಸಿರುವಂಥ ದೇವರ ಅನುಗ್ರಹ ಇಟ್ಟು ಎಲ್ಲರನ್ನು ಕಾಪಾಡುವಂಥ ಪುಣ್ಯಕೀರ್ತಿ ಆ ಸರ್ಪಾಧ್ಯಕ್ಷನಾಗಲು ಶ್ರೀ ವಾಸುದೇವರಾಜ सहस्रसिद्धं देवैकुटलं पीताम्बरं तुमरास्वशब्दादारविधिवन्माम्यहं भुवनैकनाथं पन्नगाधिपतिदेवं नागराजाय ते नमः प्रार्थनां समर्पयामि